ಬಹಳ ಕಾಲದಿಂದ ನೀವೇನಾದ್ರೂ ಗರ್ಭಿಣಿ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ? ತುಂಬಾ ಸಲ IVF ಸೈಕಲ್ ಮಾಡಿಸ್ಕೊಂಡು ಅದು ಫೇಲ್ ಆಗಿದ್ಯಾ? ತುಂಬಾ ಕಡೆ ನೀವು ಎಲ್ಲಾ ಕಡೆ ಗೂಗಲ್ ಮಾಡಿ IVF ಹೇಗ್ ಮಾಡ್ತಾರೆ, ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು, ಯಾಕೆ ಪದೇ ಪದೇ IVF ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ, ನನಗೆ ಇಷ್ಟೊಂದು ಅಬಾರ್ಷನ್ಸ್ ಆಗಿದೆ, ಅದೇ ಕಾರಣ ಗೊತ್ತಾಗ್ತಾ ಇಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ ಆದ್ರೆ ನಾನು ಎಲ್ಲಾ ರಿಸಲ್ಟ್ ನಾರ್ಮಲ್ ಇದ್ರು ಯಾಕೆ ಪಾಸಿಟಿವ್ ಬರ್ತಾ ಇಲ್ಲ ಅಂತ ನಿಮ್ಮಲ್ಲಿ ಏನಾದ್ರೂ ಆ ಒತ್ತಡ ಇದ್ರೆ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಸ್ನೇಹ, ಬಂಜೆತನ ಸ್ಪೆಷಲಿಸ್ಟ್ ಹಾಗೂ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ, NU ಫರ್ಟಿಲಿಟಿ, ರಾಜಾಜಿನಗರ. ಈ ವಿಡಿಯೋದಲ್ಲಿ ನಾನು ನಿಮಗೆ IVF ಹೇಗ್ ಮಾಡ್ತಾರೆ, ಅದರದ್ದು ವೆಚ್ಚ ಎಷ್ಟಾಗುತ್ತೆ, IVF ಇಂದ ಆಗೋ ಸಮಸ್ಯೆಗಳೇನು, ಇದ್ರ ಬಗ್ಗೆ ನಾನು ನಿಮಗೆ ವಿವರಣೆಯನ್ನ ಕೊಡ್ತೀನಿ. ಮೊದಲನೇದಾಗಿ IVF ಪ್ರಕ್ರಿಯೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಈ IVF ಅನ್ನ ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೂಡ ಕರಿತೀವಿ. IVF ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಸಿಂಪಲ್ ವಿಧಾನದಲ್ಲಿ ಅರ್ಥಕೊಳ್ಳೋಣ. ಮೊದಲನೇದಾಗಿ ದಂಪತಿಗಳು IVF ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಪೀರಿಯಡ್ದು 2ನೇ ದಿನ ಅಂದ್ರೆ ಮುಟ್ಟಾದ 2ನೇ ದಿನ ಅವರಿಗೆ ಬೇಕಾಗುವಂತಹ ಹಾರ್ಮೋನ್ ಟೆಸ್ಟ್ಗಳು, ಕೆಲವು ಬೇಕಾದಂತಹ ಬ್ಲಡ್ ಟೆಸ್ಟ್ಗಳು, ಕೆಲವು ಅಲ್ಟ್ರಾಸೌಂಡ್ ಮಾಡಿಸ್ತೀವಿ, ಮತ್ತೆ ಅವರ ಹಸ್ಬೆಂಡ್ಗೆ ನಾವು ಸೆಮೆನ್ ಅನಾಲಿಸಿಸ್ ಅನ್ನ ಅಂದ್ರೆ ವೀರ್ಯ ಪರೀಕ್ಷೆಯನ್ನ ಮಾಡಿಸ್ತೀವಿ. ಈ ಎಲ್ಲ ಪರೀಕ್ಷೆಗಳ ಆದ ನಂತರ ನಾವು ಅವ್ರಿಗೆ ಹಾರ್ಮೋನ್ ಇಂಜೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. IVF ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಮಾನಸಿಕವಾಗಿ ಸಿದ್ಧ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಒಳ್ಳೆಯ ಸಕ್ಸಸ್ ರೇಟ್ ನಿಮ್ಗೆ ಬರುತ್ತೆ. ಹಾರ್ಮೋನ್ ಸ್ಟಿಮ್ಯುಲೇಷನ್ ಅನ್ನ ಹೇಗೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. 2ನೇ ದಿನ ನಿಮ್ಗೆ ಹಾರ್ಮೋನ್ ಇಂಜೆಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಹಾರ್ಮೋನ್ ಇಂಜೆಕ್ಷನ್ ಗಳನ್ನ 8 ರಿಂದ 12 ದಿನ ತಗೊಳ್ಬೇಕಾಗತ್ತೆ. ಯೂಶಲಿ ಹಾರ್ಮೋನ್ ಇಂಜೆಕ್ಷನ್ ಗಳನ್ನ ನೀವು ಯಾವ ದಿನ ಸ್ಟಾರ್ಟ್ ಮಾಡಿರ್ತೀರಾ, ಯಾವ ಟೈಮಿಗೆ ಸ್ಟಾರ್ಟ್ ಮಾಡಿರ್ತೀರಾ ಅದೇ ಸಮಯದಲ್ಲಿ ದಿನ ಹಾರ್ಮೋನ್ ಇಂಜೆಕ್ಷನ್ ಗಳನ್ನ ತಗೊಳ್ಬೇಕು. ಸ್ಕ್ಯಾನಿಂಗ್ ಮುಖಾಂತರ ನಿಮ್ಮ ಫಾಲಿಕಲ್ಸ್ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೆಲ್ಲ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. 12 ಅಥವಾ 8 ದಿನ ಆದ ನಂತರ ನಿಮ್ಮ ಎಗ್ಸ್ ಗಳು ಯಾವಾಗ ರೆಡಿ ಆಗುತ್ತೆ ಆವಾಗ ನಾವು ಎಗ್ ಪಿಕಪ್ ಪ್ರೊಸೀಜರ್ ಅನ್ನ ಮಾಡ್ತೀವಿ. ಏನಪ್ಪಾ ಹಾಗಾದ್ರೆ ಈ ಎಗ್ ಪಿಕಪ್ ಪ್ರೊಸೀಜರ್ ಅಂತ ನೋಡೋಣ. ಎಗ್ ಪಿಕಪ್ ಪ್ರೊಸೀಜರ್ ಅನ್ನುವಂಥದ್ದು ತುಂಬಾ ಸರಳವಾದ ಒಂದು ಪ್ರೊಸೀಜರ್. ಇದನ್ನ ನಾವು ಒಂದು ಸಣ್ಣದಾಗಿ ಜನರಲ್ ಅನಸ್ತೇಶಿಯಾ ಕೊಟ್ಬಿಟ್ಟು ಮಾಡುವಂತಹ ಪ್ರೊಸೀಜರ್. ನಿಮಗೆ ಬಂದಿರತಕ್ಕಂತಹ 18 ಮಿಲಿಮೀಟರ್ ಮೇಲೆ ಬಂದಿರತಕ್ಕಂತಹ ಎಲ್ಲಾ ಎಗ್ಗಳನ್ನು ನಾವು ಸ್ಕ್ಯಾನಿಂಗ್ ಮುಖಾಂತರ ವೆಜೈನಲ್ ಯೋನಿಯ ಮುಖಾಂತರ ಅದನ್ನ ಹೊರಗಡೆಯನ್ನ ತೆಕ್ಕೋತೀವಿ. ಆ ಹೊರಗಡೆ ತಕ್ಕೊಂಡಂತಹ ಎಗ್ಸ್ಗೆ ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಅನ್ನ ಎಂಬ್ರಿಯಾಲಜಿಸ್ಟ್ ಗಳು ಲ್ಯಾಬ್ ನಲ್ಲಿ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ಈ ಇಂಜೆಕ್ಟ್ ಮಾಡಿದ ನಂತರ ಅದು ಭ್ರೂಣವಾಗಿ ಪರಿವರ್ತನೆಗೊಳ್ಳುತ್ತೆ. ಭ್ರೂಣವನ್ನ 3 ದಿನ ಅಥವಾ 5 ದಿನದವರೆಗೆ ಲ್ಯಾಬ್ ನಲ್ಲೇನೆ ಬೆಳವಣಿಗೆಗೆ ಬಿಡಲಾಗುತ್ತೆ. 3 ದಿನ ಅಥವಾ 5 ದಿನ ಬೆಳೆದಂತಹ ಭ್ರೂಣಗಳನ್ನ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಇದೇ ಮಂತ್ ಅಲ್ಲೇ ಮಾಡ್ಬೇಕಾ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ಬೇಕಾ ಅಂತ ಡಿಸೈಡ್ ಆದ್ಮೇಲೆ ಅವುಗಳನ್ನ ಫ್ರೀಸ್ ಮಾಡಿ. ಹಾಗಾದ್ರೆ ಎಗ್ ಪಿಕಪ್ ಆದ್ಮೇಲೆ ಬೆಡ್ ರೆಸ್ಟ್ ಬೇಕಾ ಡಾಕ್ಟ್ರೆ, ಹಾಸ್ಪಿಟಲ್ ಅಲ್ಲೇ ಇರ್ಬೇಕಂತ ನಿಮ್ ಪ್ರಶ್ನೆ ಏನಾದ್ರೂ ಇದ್ರೆ ಖಂಡಿತ ಇಲ್ಲ. ಎಗ್ ಪಿಕಪ್ ಒಂದು ಸಣ್ಣ ಸರಳವಾದ ಪ್ರೊಸೀಜರ್. ಅದು ಒಂದು 15 ರಿಂದ 20 ನಿಮಿಷದಲ್ಲೇ ಮುಗ್ದೋಗ್ಬಿಡತ್ತೆ. ಸೊ ನೀವು ಅವತ್ತು ಬೆಳಿಗ್ಗೆ ಬಂದ್ರೆ ನಿಮ್ಗೆ ಸಂಜೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಎಗ್ ಪಿಕಪ್ ಆದ್ಮೇಲೆ ಹಾಗಾದ್ರೆ ಏನ್ ಮಾಡುವುದು, ಎಂಬ್ರಿಯೋ ಟ್ರಾನ್ಸ್ಫರ್ ಹಾಗಾದ್ರೆ ಪೇನ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಬಹಳ ಸಿಂಪಲ್ ಪ್ರೊಸೀಜರ್. ಅದಕ್ಕೆ ಅನಸ್ತೇಶಿಯಾ ಬೇಕಾಗಲ್ಲ. ನಿಮ್ಗೆ ಭ್ರೂಣವನ್ನ ನಾವು ಒಂದು ಸಿಂಪಲ್ ಆಗಿ ಒಂದು ಕೆಥೀಟರ್ ಮೂಲಕ ನಿಮ್ಗೆ ಗರ್ಭಕೋಶದ ಒಳಗಡೆ ವರ್ಗಾವಣೆಯನ್ನ ಮಾಡ್ತೀವಿ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ 2 ವಾರದ ನಂತರ ನಿಮ್ಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮತ್ತೆ ಬ್ಲಡ್ ಚೆಕಪ್ ಮುಖಾಂತರ ಪ್ರೆಗ್ನೆನ್ಸಿ ಇದೆಯಾ, ಕನ್ಫರ್ಮ್ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೊಳ್ತೀವಿ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ್ರೆ ನಿಮ್ಮನ್ನ ಮತ್ತೆ ಕರೆಸ್ತೀವಿ. ನಾವು ನಿಮ್ಮ ಮಾತ್ರೆಗಳನ್ನೆಲ್ಲ ಚೇಂಜ್ ಮಾಡ್ತೀವಿ. ನೀವು ಪ್ರೆಗ್ನೆಂಟ್ ಇರುವ ಮೆಡಿಕೇಶನ್ಸ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದೇ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದ್ರೆ ನಾವು ಯಾಕೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂತು, ಮುಂದಿನ ಸಲ ಎಂಬ್ರಿಯೋ ಟ್ರಾನ್ಸ್ಫರ್ಗಿಂತ ಮುಂಚೆ ನಾವೇನಾದ್ರೂ ಎಕ್ಸ್ಟ್ರಾ ಟೆಸ್ಟ್ಗಳನ್ನ ಮಾಡ್ಬೇಕಂತ ನಾವು ನೋಡ್ಕೊಳ್ತೀವಿ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಅಕಸ್ಮಾತ್ ನೆಗೆಟಿವ್ ಬರ್ತಾನೆ ಇದೆ ಅಂತಂದ್ರೆ ನಾವು ನಿಮ್ಗೆ ಕೆಲವು ಅಡ್ವಾನ್ಸ್ಡ್ ಟೆಸ್ಟ್ಗಳನ್ನು ಕೂಡ ರೆಕಮೆಂಡೇಶನ್ ಮಾಡಬಹುದು. ಒಂದು IVF ಸೈಕಲ್ ಮಾಡಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತೀರಾ. ಒಂದು IVF ಸೈಕಲ್ ಮಾಡಕ್ಕೆ ಒಂದು 45 ರಿಂದ 60 ದಿನಗಳ ಕಾಲ ಬೇಕಾಗುತ್ತೆ. ಈ ತಿಂಗಳಲ್ಲಿ ನಾವು IVF ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟು ಎಗ್ ರಿಟ್ರೀವಲ್ ಮಾಡ್ಕೊಂಡ್ರೆ ಮುಂದಿನ ತಿಂಗಳಲ್ಲಿ ನಾವು ಭ್ರೂಣ ವರ್ಗಾವಣೆ ಮಾಡ್ಕೊಂಡು ನಿಮ್ಗೆ ಪ್ರೆಗ್ನೆನ್ಸಿ ರಿಸಲ್ಟ್ ಗೋಸ್ಕರ ಕಾಯ್ತೀವಿ. ಹಾಗಾದ್ರೆ IVF ಮಾಡಿದವರು ಎಲ್ಲರಿಗೂ 100% ಸಕ್ಸಸ್ ಆಗುತ್ತೆ ನೀವು ಕೇಳ್ಬೋದು. ನಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ IVF ಸಕ್ಸಸ್ ರೇಟು 60% ಇರುತ್ತೆ. ಮಾಡಿದವ್ರಿಗೆಲ್ಲರಿಗೂ ಸಕ್ಸಸ್ ಆಗ್ಲೇಬೇಕು ಅಂತಿಲ್ಲ. ಯಾಕಂದ್ರೆ ಬೇರೆ ಬೇರೆ ದಂಪತಿಗಳಿಗೆ ಬೇರೆ ಬೇರೆ ತರ ತೊಂದರೆ ಇರುತ್ತೆ. ಸೊ ನಿಮ್ಗೆ ಏನ್ ತೊಂದರೆ ಇದೆ ನೋಡ್ಕೊಂಡು ಅದ್ರ ಮೇಲೆ ನಿಮ್ಮ ಸಕ್ಸಸ್ ಆಧಾರಿತ ಆಗಿದೆ.
ಇನ್ನೊಂದು ಎಲ್ಲರೂ ಕೇಳುವಂತಹ ಒಂದು ಪ್ರಶ್ನೆ ಅಂತಂದ್ರೆ ದುಡ್ಡು ಎಷ್ಟಾಗುತ್ತೆ ಡಾಕ್ಟ್ರೇ? ಸೊ IVF ಗೆ ವೆಚ್ಚ ಎಷ್ಟಾಗತ್ತೆ ಅಂತಂದ್ರೆ ದಂಪತಿಗಳದ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಅವ್ರಗಳಿಗೆ ಏನೇನ್ ತೊಂದರೆ ಇದೆ ಅದ್ರ ಮೇಲೆ ಆಧಾರಿತ ಆಗಿರುತ್ತೆ. ನಾವೇನಾದ್ರು ಎಕ್ಸ್ಟ್ರಾ ಟೆಸ್ಟ್ಗಳು ಮಾಡ್ಬೇಕಾ ಅಥವಾ ಏನಾದ್ರೂ ಒಂದು ಆಧುನಿಕ ಪ್ರಕ್ರಿಯೆಗಳನ್ನ ಏನಾದ್ರು ಯೂಸ್ ಮಾಡ್ಬೇಕಾ, ಅದ್ರ ಮೇಲೆಲ್ಲಾನು ಅವಲಂಬಿತ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ದಂಪತಿಗಳೇ ಆಗ್ಲಿ, ನಾವು ಅವರು IVF ಜರ್ನಿಗೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲಾನು ಎಸ್ಟಿಮೇಟ್ ಅನ್ನ ಕೊಟ್ಬಿಡ್ತೀವಿ. ಸೊ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡ್ಕೊಂಡು ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೋಬಹುದು. IVF ಏನಾದ್ರೂ ತೊಂದರೆ ಆಗ್ಬಿಡತ್ತಂತೆ ಡಾಕ್ಟ್ರೇ ಕಡೆ ಎಲ್ಲೆಲ್ಲೋ ಯಾರ್ಯಾರೋ ಮಾತಾಡಿರೋದನ್ನೆಲ್ಲ ಕೇಳಿರ್ತೀರಾ. ಸೊ IVF ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗೋದೇ ಇಲ್ಲ. ಸರಿಯಾಗಿ ಮಾಡಿದ IVF ಪ್ರೊಸೀಜರ್ ಅಲ್ಲಿ ಯಾವುದೇ ರೀತಿಯ ಮೇಜರ್ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಯೂಶಲಿ IVF ಮಾಡಿದಾಗ ತುಂಬಾ ಮೆಡಿಸಿನ್ಸ್ ಇರೋದ್ರಿಂದ ಸ್ವಲ್ಪ ವಾಂತಿ ಬಂದಂಗೆ ಆಗ್ಬೋದು, ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಗ್ಬೋದು, ಹೊಟ್ಟೆ ಉಬ್ರಣೆ ಆಗ್ಬೋದು, ಅಥವಾ ಸ್ವಲ್ಪ ವಾಂತಿ ಆಗಬಹುದು. ಅಷ್ಟೇ ಬಿಟ್ರೆ ಬೇರೆ ಮೇಜರ್ ಕಾಂಪ್ಲಿಕೇಶನ್ಸ್, ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ ಆಗಲಿ, ಸ್ಟ್ರೋಕ್ಗಳಾಗಲಿ ಸರಿಯಾದ ವಿಧಾನದಲ್ಲಿ IVF ಮಾಡಿದ್ರೆ ಯಾವ ಕಾಂಪ್ಲಿಕೇಶನ್ಸು ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಅನ್ನ ಮಾಡಿ. ಥ್ಯಾಂಕ್ ಯು.